ಪ್ರೊಡಕ್ಷನ್ ಡಿಸೈನರ್ ಅಂದರೆ ಯಾರು? ಒಂದು ಕಾಕ್ರೋಚ್ ಡಿಸೆಕ್ಷನ್ ಮಾಡಿಸ್ಬೇಕು ಅನ್ಕೊಂಡು ದೇ ಹ್ಯಾವ್ ಟು ನೋ ಸಮ್ ಆರ್ಕಿಟೆಕ್ಚರ್. ವಾಟ್ ಈಸ್ ದ ಎಕಾನಮಿ ಆಫ್ ದ ಸೆಟ್? Investing in cinemas without cinema knowledge is injurious to you, your family, and the audience too. ಅನ್ನದಾತ ಸುಖಿ ಭವ. ಇವತ್ತು ನಾನು ಮಾತಾಡಕ್ಕೆ ಹೊರಟಿರೋದು ಪ್ರೊಡಕ್ಷನ್ ಡಿಸೈನ್ ಬಗ್ಗೆ. ಪ್ರೊಡಕ್ಷನ್ ಡಿಸೈನ್ ಅಂದರೆ ಏನು? ಇದು ಎಷ್ಟು ಇಂಪಾರ್ಟೆನ್ಸ್ ಇರುತ್ತೆ ನಮ್ಮ ಸಿನಿಮಾ ಮೇಕಿಂಗಲ್ಲಿ? ಪ್ರೊಡಕ್ಷನ್ ಡಿಸೈನರ್ ಅಂದರೆ ಯಾರು? ಈಗ ಫಾರ್ ಎಕ್ಸಾಂಪಲ್ ಸ್ಕ್ರಿಪ್ಟ್ ರೆಡಿಯಾಗಿದೆ, ಡೈರೆಕ್ಟರ್ ಇದ್ದಾರೆ, ಡೈರೆಕ್ಟರ್ ಆದಮೇಲೆ ಸಿನಿಮಾಟೋಗ್ರಫರ್ನು ಸೆಲೆಕ್ಟ್ ಮಾಡಿದ್ದೀರಾ, ಪ್ರೊಡ್ಯೂಸರ್ ಸಿಕ್ಕಾಗಿದೆ. ಈಗ ಪ್ರೊಡಕ್ಷನ್ ಡಿಸೈನರ್ ಕೆಲಸ ಏನು ಅನ್ನೋದು. ಆ್ಯಕ್ಚುಯಲ್ ನೀವು ಶೂಟ್ಸ್ಗೆ ಹೋಗೋಕ್ಕಿಂತ ಮುಂಚೆ ಪ್ರೊಡಕ್ಷನ್ ಡಿಸೈನರ್ ಏನು ಮಾಡ್ತಾರೆ ಗೊತ್ತಾ? ನಿಮ್ಮ ಸ್ಕ್ರಿಪ್ಟ್ ಅನ್ನೋದು ಥಿಯರಿಟಿಕಲ್, ಅಂದರೆ ಥಿಯರಿ ಇದ್ದಂಗೆ ಬರೆದು ಬಿಟ್ಟಿರ್ತೀರ, ಅದನ್ನ ವಿಜುವಲೈಸ್ ಮಾಡಿರ್ತೀರ ನೀವು. ಆ ವಿಜುವಲೈಸ್ ಮಾಡಿರೋದನ್ನ ವಿಜುವಲ್ ಮೀಡಿಯಮ್ಗೆ, ಅಂದರೆ ಒಂದು ಸ್ಕೆಚಸ್ ಮೂಲಕ, ಇವಾಗ ಫಾರ್ ಎಕ್ಸಾಂಪಲ್ ಸ್ಟೋರಿ ಬೋರ್ಡ್ ಥರ ಇರ್ಬೋದು, ಅಥವಾ ಆ ಫ್ರೇಮಲ್ಲಿ ಏನೇನೆಲ್ಲ ಬರಬೇಕು, ಆ ಶಾರ್ಟಲ್ಲಿ ಏನೇನೆಲ್ಲ ಬರಬೇಕು, ಅದನ್ನು ಪೇಪರ್ ಮೇಲೆ ಪ್ರಾಕ್ಟಿಕಲಾಗಿ ಬರೆದಿರ್ತಾರೆ. ಫಾರ್ ಎಕ್ಸಾಂಪಲ್ ಏನದು ಪ್ರಾಕ್ಟಿಕಲ್ ಅಂದರೆ, ನೀವು ಕಾಲೇಜಸಲ್ಲಿ ಥಿಯರಿ ಕ್ಲಾಸ್ ನಡೆದಿರುತ್ತೆ, ಥಿಯರಿ ಕ್ಲಾಸ್ ಆದಮೇಲೆ ಏನಾಗುತ್ತೆ, ನಿಮ್ಮನ್ನು ಪ್ರಾಕ್ಟಿಕಲ್ಸ್ಗೆ ಕರ್ಕೊಂಡು ಹೋಗ್ತಾರೆ. ಪ್ರಾಕ್ಟಿಕಲ್ಸ್ ಕರ್ಕೊಂಡು ಹೋದಾಗ ಏನು ಮಾಡ್ತಾರೆ? ಫಸ್ಟು ಒಂದು ಕಾಕ್ರೋಚ್ ಡಿಸೆಕ್ಷನ್ ಮಾಡಿಸ್ಬೇಕು ಅಂದ್ಕೊಳ್ಳಿ. ಅದಕ್ಕಿಂತ ಮುಂಚೆ ಏನು ಮಾಡ್ತಾರೆ? ಕಾಕ್ರೋಚ್ ಡಿಸೆಕ್ಷನ್ಗಿಂತ ಮುಂಚೆ ನಿಮ್ಗೆ ಆ ಕಾಕ್ರೋಚ್ದು ಒಂದು ಡಯಾಗ್ರಾಮ್ ಬರೆಸ್ತಾರೆ ನಿಮ್ಮ ಕೈಯಲ್ಲಿ. ಆ ಡಯಾಗ್ರಾಮ್ ಬರೆದಾಗ ಏನಾಗುತ್ತೆ, ನಿಮ್ಗೆ ಅದ್ರದ್ದು ಬಾಡಿ ಹೆಂಗಿದೆ, ಸ್ಟ್ರಕ್ಚರ್ ಹೆಂಗಿದೆ ಅನ್ನೋದು ಕ್ಲಾರಿಟಿ ಗೊತ್ತಾಗುತ್ತೆ. ಅಥವಾ ಡೈರೆಕ್ಟಾಗಿ ಒಂದು ಕಾಕ್ರೋಚ್ ಕೊಟ್ಬಿಟ್ಟು ಡೈಸೆಕ್ಷನ್ ಮಾಡಪ್ಪ ಅನ್ನೋಕ್ಕಾಗುತ್ತಾ? ಆಗಲ್ಲ. ಸೊ ಪ್ರೊಡಕ್ಷನ್ ಡಿಸೈನರ್ ಏನು ಮಾಡ್ತಾರೆ? ಆರ್ಕಿಟೆಕ್ಟ್ ಥರ ಕೆಲಸ ಮಾಡ್ತಾರೆ. ಆರ್ಕಿಟೆಕ್ಟ್ ಹೆಂಗೆ? ಬಿಲ್ಡಿಂಗ್ ಆಗೋಕ್ಕಿಂತ ಮುಂಚೆ ಒಂದು ಸ್ಕೆಚ್ ಹಾಕ್ತಾರೆ, 2D ಸ್ಕೆಚ್ ಹಾಕ್ತಾರೆ. 2D ಸ್ಕೆಚ್ ಹಾಕಿದ್ಮೇಲೆ ಅದ್ರೊಳಗಡೆ ಎಲ್ಲ ಏನೇನು ಬರುತ್ತೆ ಅಂತ ಸೆಕೆಂಡ್ ಒಂದು ಸ್ಕೆಚ್ ಹಾಕ್ತಾರೆ. ಅದಾದಮೇಲೆ 3D ಮಾಡಲ್ಸ್ನ ಸ್ಕೆಚ್ ಹಾಕ್ಕೊಡ್ತಾರೆ. ಅದಾದಮೇಲೆ ಮಾಡಲಿಂಗ್ ಮಾಡಿಸ್ತಾರೆ ಅದ್ರನ್ನ, ಅಲ್ವಾ? ಅದೇ ಥರ ನಮ್ಮ ಪ್ರೊಡಕ್ಷನ್ ಡಿಸೈನರ್ಸ್ ಏನು ಮಾಡ್ತಾರೆ ಅಂದರೆ, ನಿಮ್ಮ ಸ್ಕ್ರಿಪ್ಟಲ್ಲಿರೋ ಪ್ರತಿ ಒಂದು ಶಾರ್ಟ್ ಫ್ರೇಮ್ ಟು ಫ್ರೇಮು ಹೆಂಗೆ ಬರಬೇಕು ಅನ್ನೋದನ್ನ ಅವರು ಫಸ್ಟೇ ಸ್ಕೆಚ್ ಮಾಡ್ತಾರೆ. ಅವ್ರ ಹತ್ರ ಒಂದು ಟೀಮ್ ಇರುತ್ತೆ. 2D ಸ್ಕೆಚ್ ಮಾಡೋರು, 3D ಸ್ಕೆಚ್ ಮಾಡೋರು, ಕಂಪ್ಯೂಟರ್ ಗ್ರಾಫಿಕ್ಸ್ ಮಾಡೋರು, ಎಲ್ಲ ಥರ ಒಂದು ಟೀಮ್ ಇರುತ್ತೆ. ಆ ಟೀಮ್ನ ಇಟ್ಕೊಂಡು ಅವ್ರು ಏನು ಮಾಡ್ತಾರೆ, ನಿಮಗೆ ಫಸ್ಟೇ ಒಂದು ಬುಕ್ ಕೊಟ್ಬಿಡ್ತಾರೆ. ಇವಾಗ ವಾಟ್ ಈಸ್ ದ ಡಿಫ್ರೆನ್ಸ್ ಅನ್ನೋದಕ್ಕೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಫಾರ್ ಎಕ್ಸಾಂಪಲ್ ನೀವು ಒಂದು ಕಾದಂಬರಿ ಅಥವಾ ನಾವೆಲ್ ಓದಿದ್ದೀರಾ? ಏನಿರುತ್ತೆ? ಟೆಕ್ಸ್ಟ್ ಇರುತ್ತೆ. ಸೊ ಓದ್ತಾ 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 ಇಮ್ಯಾಜಿನ್ ಮಾಡ್ತಾ ಹೋಗ್ತೀರಾ, ಇದು ಒಂದು. ಇನ್ನೊಂದು ಕಾಮಿಕ್ ಬುಕ್ ನೋಡಿದ್ದೀರಾ ನೀವು? ಕಾಮಿಕ್ ಬುಕ್ಕಲ್ಲಿ ಪಿಕ್ಚರ್ಸೇ ಇರುತ್ತೆ. ಪಿಕ್ಚರ್ಸ್ ಇದ್ದಾಗ ಎಷ್ಟು ಮಜಾ ಕೊಡುತ್ತದೋ, ಪಿಕ್ಚರ್ಸ್ ಇದ್ದಾಗ ಕ್ಲಾರಿಟಿ ಕೊಡುತ್ತೆ. ಇಮ್ಯಾಜಿನೇಷನಲ್ಲಿ ನೀವೇ ಏನೇನೋ ಇಮ್ಯಾಜಿನ್ ಮಾಡ್ಕೋಬೋದು. ನಿಮ್ಗೆ ಯಾರು ಸ್ಕ್ರೀನ್ ಐಡಲ್ ಇದ್ದಾರೋ, ನಿಮ್ಗೆ ಯಾರು ಬೇಕೋ ಅಂಥವ್ರನ್ನ ಇಮ್ಯಾಜಿನ್ ಮಾಡ್ಕೊಂಡು ಹೋಗ್ಬಿಡ್ತೀರಾ. ಆದರೆ ಕಾಮಿಕ್ ಬುಕ್ಕಲ್ಲಿ ಅದನ್ನೇ ಇಮ್ಯಾಜಿನ್ ಮಾಡಬೇಕು. ಯಾಕೇಳಿ? ಅಲ್ಲಿ ಆಲ್ರೆಡಿ ಪಿಕ್ಚರ್ಸ್ ಇದೆ. ಸೊ ಪ್ರೊಡಕ್ಷನ್ ಡಿಸೈನರ್ ಏನು ಮಾಡ್ತಾರೆ? ಆಲ್ರೆಡಿ ಒಂದು ಪಿಕ್ಚರ್ ಹಾಕ್ಕೊಡ್ತಾರೆ, ವಿಜುವಲ್ ಮೀಡಿಯಮ್ಗೆ ಕನ್ವರ್ಟ್ ಮಾಡಿಕೊಡ್ತಾರೆ. ನಿಮ್ಮ ಸ್ಕ್ರಿಪ್ಟನ್ನು ಕನ್ವರ್ಟ್ ಮಾಡಿಕೊಟ್ಟ ಮೇಲೆ ಏನಾಗುತ್ತೆ? ಕನ್ವರ್ಟ್ ಮಾಡಿಕೊಟ್ಟ ಮೇಲೆ ಯಾರೆಲ್ಲ ಬೇಕು ಈ ಡಿಸ್ಕಷನಲ್ಲಿ ಕೂತ್ಕೋಬೇಕು ಅಂದರೆ, ಪ್ರೊಡ್ಯೂಸರು ಕೂತ್ಕೋಬೇಕು, ಡೈರೆಕ್ಟ್ರು ಕೂತ್ಕೋಬೇಕು, ಸಿನಿಮಾಟೋಗ್ರಫರ್ ಕೂತ್ಕೋಬೇಕು, ಸಾಧ್ಯ ಆದರೆ ಎಡಿಟ್ರು, ಲೈಟ್ ಡಿಪಾರ್ಟ್ಮೆಂಟು, ಆರ್ಟ್ ಡೈರೆಕ್ಟ್ರು, ಸೆಟ್ ಡೆಕೋರೇಟ್ರು ಎಲ್ಲ ಕೂತ್ಕೊಂಡ್ರೆ ಡಿಸ್ಕಷನಲ್ಲಿ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಯಾಕೆಂದರೆ ನಿಮ್ಮೆಲ್ಲರದು ಇನ್ಪುಟ್ಸ್ ತೊಗೊಂಡು ಅವ್ರು ಅದನ್ನ ವಿಜುವಲಿ ಕನ್ವರ್ಟ್ ಮಾಡೋಕ್ಕೆ, ಆ ಸ್ಕ್ರಿಪ್ಟ್ನ ವಿಜುವಲ್ ಕನ್ವರ್ಷನ್ಗೆ ತುಂಬ ಹೆಲ್ಪ್ ಆಗುತ್ತೆ. ಇದು ನೆಕ್ಸ್ಟ್ ಏನಾಗುತ್ತೆ? ಇದೆಲ್ಲ ರೆಡಿ ಆದಮೇಲೆ ಪ್ರೊಡಕ್ಷನ್ ಡಿಸೈನರ್ ಇದನ್ನೆಲ್ಲ ರೆಡಿ ಮಾಡಿದ್ಮೇಲೆ ನೆಕ್ಸ್ಟ್ ಏನಾಗುತ್ತೆ? ಇಟ್ ಬಿಕಮ್ಸ್ ವೆರಿ ಈಸಿ ಟು ದ ಸಿನಿಮಾಟೋಗ್ರಾಫರ್. ಏನಾಗುತ್ತೆ? ಓ ಇದು ಈ ಥರ ಬರುತ್ತೆ, ವಿಜುವಲ್ಸ್ ಈ ಥರ ಬರುತ್ತೆ. ಡೈರೆಕ್ಟರು ವರ್ಬಲಿ ಹೇಳಿರ್ತಾನೆ, ಹಿಂಗೆ ಬರುತ್ತೆ, ಹಂಗೆ ಬರುತ್ತೆ, ಇಮ್ಯಾಜಿನರಿ. ಆಗಲೇ ಸಿನಿಮಾಟೋಗ್ರಾಫರ್ಗೆ ಒಂದು ಇಮ್ಯಾಜಿನೇಷನ್ ಬಂದಿರುತ್ತೆ. ಬಟ್ ವಿಜುವಲ್ ನೋಡಿದಾಗ, ವಿಜುವಲ್ ಮೀಡಿಯಮ್ಗೆ ಕನ್ವರ್ಟ್ ಆಗಿರೋದು ನೋಡಿದಾಗ ಹೀಲ್ ಗೆಟ್ ದ ಎಕ್ಸಾಕ್ಟ್ ಪಿಕ್ಚರ್. ಓ ಇದೇ ಥರ ಮಾಡಬೇಕು, ಈ ಥರನೇ ಬರುತ್ತೆ ಅಂತ. ಆವಾಗ ಅದಕ್ಕೆ ಲೈಟಿಂಗ್ ಹೆಂಗೆ ಮಾಡಬೇಕು? ಸೊ ಪ್ರೊಡಕ್ಷನ್ ಡಿಸೈನರ್ಗೆ ಏನೆಲ್ಲ ಗಮನ ಇಟ್ಕೋಬೇಕು ಕೆಲಸ ಮಾಡ್ಬೇಕಾದ್ರೆ, ಅವ್ರಿಗೆಲ್ಲ ಏನೆಲ್ಲ ಗೊತ್ತಿರಬೇಕು ಅಂದರೆ, ಅವ್ರಿಗೆ ಆಲ್ಮೋಸ್ಟ್ ದೇ ಹ್ಯಾವ್ ಟು ನೋ ಸಮ್ ಆರ್ಕಿಟೆಕ್ಚರ್, ಸಮ್ ಇಂಟೀರಿಯರ್ ಡೆಕೋರೇಷನ್ ಥರ, ಆ ಥರ ಒಂದು ಫೀಲು ಅದೆಲ್ಲ ಗೊತ್ತಿರಬೇಕು ಅವ್ರಿಗೆ. ಯಾಕೆಂದರೆ ಎಲ್ಲಿ ಏನು ಪ್ಲೇಸ್ ಮಾಡಬೇಕು, ವಾಟ್ ಈಸ್ ದ ಎಕಾನಮಿ ಆಫ್ ದ ಸೆಟ್, ಆ ಫ್ರೇಮ್ ಏನು, ಅವರು ರಿಚ್ ಕ್ಲಾಸಾ, ಅವರು ಪುವರ್ ಕ್ಲಾಸಾ, ಅಂದರೆ ಅಲ್ಲಿ ಏನು ಕ್ಯಾರೆಕ್ಟರೈಸೇಷನ್ ನಡೀತಾ ಇದೆ, ಅದು ಸೀಕ್ವೆನ್ಸ್ ಏನು, ಅದನ್ನು ಇಮ್ಯಾಜಿನ್ ಮಾಡಿಕೊಂಡು ಅದಕ್ಕೆ ಬೇಕಾದಂಗೆ. ಇವಾಗ ಫಾರ್ ಎಕ್ಸಾಂಪಲ್ ಯಾರೋ ಹಳ್ಳಿ ಮನೆದು ಒಂದು ಶೂಟು ಅಂತ ಇಟ್ಕೊಳ್ಳಿ, ಅಲ್ಲಿ ತೊಗೊಂಡೋಗಿಂತ ಮಗ್ಗಿಡೋಕ್ಕಾಗಲ್ಲ.
ಅದಕ್ಕೆ ಬೇಕಾದಂಥ ವಸ್ತುಗಳನ್ನ ಅವ್ರು ಡಿಸೈನ್ ಮಾಡಿಬಿಡ್ತಾರೆ ಫಸ್ಟ್ ಆಫ್ ಆಲ್. ಸೊ ಇಟ್ ಬಿಕಮ್ಸ್ ವೆರಿ ಈಸಿ ಫಾರ್ ದ ನೆಕ್ಸ್ಟ್ ಡಿಪಾರ್ಟ್ಮೆಂಟ್ಸ್, ಅಂದರೆ ಆರ್ಟ್ ಡೈರೆಕ್ಷನ್ಗಿರ್ಬೋದು, ಅಥವಾ ಸೆಟ್ ಡೆಕೋರೇಟರ್ಸ್ಗಿರ್ಬೋದು, ಅಥವಾ ಸಿನಿಮಾಟೋಗ್ರಾಫರ್ ವಿಜುವಲೈಸೇಷನಲ್ಲಿ ಇರ್ಬೋದು, ಎಲ್ಲದರಲ್ಲೂ ಒಂದು ಹೆಲ್ಪ್ ಆಗುತ್ತೆ. ಸೊ ದೇ ಆರ್ ದ ಮೀಡಿಯಮ್ ಹೂ ಕನ್ವರ್ಟ್ ಯುವರ್ ಸ್ಕ್ರಿಪ್ಟ್, ಯಾವುದೋ ಟೆಕ್ಸ್ಟ್ ಅಂತ ಇದು, ಟೆಕ್ಸ್ಟಲ್ಲಿರೋ ಸ್ಕ್ರಿಪ್ಟನ್ನು ದೇ ಕನ್ವರ್ಟ್ ಇಟ್ ಇಂಟು ವಿಜುವಲ್ ಮೀಡಿಯಮ್. ಸೊ ವಿಜುವಲ್ ಮೀಡಿಯಮ್ ಕೊಟ್ಟಾಗ ಏನಾಗುತ್ತೆ, there will be absolute clarity that what you people are going to shoot next. ಸೊ ಲೈಟಿಂಗ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ಮತ್ತು ಎಲ್ಲ ಇಲ್ಲೇ ಮಾಡೋದ್ರಿಂದ ಸೆಟ್ಗೆ ಹೋದಾಗ ಇಟ್ ಬಿಕಮ್ಸ್ ಟೈಮ್ ಸೇವಿಂಗ್. ಟೈಮ್ ಈಸ್ ಮನಿ ಅಂತಾರಲ್ವಾ, ಅಂದಮೇಲೆ ಟೈಮ್ ಸೇವಿಂಗ್ ಆಗುತ್ತೆ. ಏನಕ್ಕಾಗುತ್ತೆ ಅಂತಂದರೆ ನಿಮಗೆಲ್ಲ ಗೊತ್ತು, ಯಾವ್ಯಾವ ಫ್ರೇಮಲ್ಲಿ ಏನೇನು ಇರಬೇಕು ಅನ್ನೋದು ಆಲ್ರೆಡಿ ಗೊತ್ತು. ಸೊ ಆರ್ಟ್ ಡೈರೆಕ್ಟ್ರು ಅದೇ ಮೂಲಕ ಕೆಲಸ ಮಾಡ್ತಾ ಹೋಗ್ತಾರೆ, ಸೆಟ್ ಡೆಕೋರೇಟರ್ಸು ಅದೇ ಥರ ಕೆಲಸ ಮಾಡ್ಕೊಂಡು ಹೋಗ್ತಾರೆ, ಲೈಟಿಂಗ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಸಿನಿಮಾಟೋಗ್ರಾಫರ್ಸು ಇನ್ಸ್ಟ್ರಕ್ಷನ್ ಬೇಗನೆ ಕರೆಕ್ಟಾಗಿ ಕೊಟ್ಬಿಟ್ಟು ಬರೀ ಏನಿರುತ್ತೆ ಬ್ಲಾಕ್ ವೈಸ್ ಕ್ಯಾಮ್ರಾನ ಶಿಫ್ಟ್ ಮಾಡಿಕೊಂಡು ಶೂಟ್ ಮಾಡ್ಕೊಂಡು ಹೋಗೋದು ಅಷ್ಟೇ ಇರುತ್ತೆ. ಸೊ ಇಟ್ ವಿಲ್ ಸೇವ್ ಯುವರ್ ಲಾಟ್ ಆಫ್ ಟೈಮ್. ಬಟ್ ವಿಪರ್ಯಾಸ ಏನು ಅಂದರೆ 75 to 80% ಆಫ್ ಕನ್ನಡ ಫಿಲ್ಮ್ ಮೇಕರ್ಸ್ ಈ ಪ್ರೊಡಕ್ಷನ್ ಡಿಸೈನರ್ ಅನ್ನೋ ಕಾನ್ಸೆಪ್ಟೇ ಇಟ್ಕೊಳ್ಳಲ್ಲ. ಏನಕ್ಕೆ ಅಂದರೆ ಡೈರೆಕ್ಟ್ರೇ ಎಲ್ಲ ಮಾಡಿಬಿಡ್ತಾರೆ, ಕಾಸ್ಟ್ ಸೇವಿಂಗ್ ಮಾಡಿಬಿಡೋಣ ಸರ್. ಸೊ ಆರ್ಟ್ ಡೈರೆಕ್ಟ್ರನ್ನ ತೊಗೊಳ್ಳಲ್ಲ, ಅಥವಾ ಸೆಟ್ ಡೆಕೋರೇಟರ್ಸ್ನ ಇಟ್ಕೊಳ್ಳಲ್ಲ. ಬಟ್ ಪ್ಲಸ್ ಪ್ರೊಡಕ್ಷನ್ ಡಿಸೈನರ್ ಹೂ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್, ಅವ್ರನ್ನೂ ತೊಗೊಳ್ಳಲ್ಲ. ಯಾಕೆ ತೊಗೊಳ್ಳಲ್ಲ ಅಂದರೆ ಇಟ್ ಈಸ್ ನಾಟ್ ರಿಕ್ವೈರ್ಡ್ ಅನ್ನೋದೊಂದು ಫೀಲ್ ಬಂದ್ಬಿಟ್ಟಿದೆ. ನನ್ನ ಪ್ರಕಾರ ದಿಸ್ ಇಸ್ ದ ಬೆಸ್ಟ್ ಥಿಂಗ್ ಟು ಹ್ಯಾವ್. ಹೈರ್ ಮಾಡಿ ಒಬ್ಬ ಪ್ರೊಡಕ್ಷನ್ ಡಿಸೈನರ್ನ. ಯಾಕೆ ಅಂದರೆ ನಿಮ್ಮ ಕಾಸ್ಟ್ ಕಟ್ಟಿಂಗ್, ನಾಳೆ ದಿವಸ ಅಲ್ಲೋಗಿ ಸೆಟ್ಟಲ್ಲೂ ಲೊಕೇಶನಲ್ಲಿ ಹೋಗಿ ಆ ಸೆಟ್ನ ಅರೇಂಜ್ ಮಾಡಿ ಇನ್ನೊಂದು ಮಾಡಿ ಪ್ರಿಪ್ರೇಷನ್ನೇ ಇಲ್ಲದೆ ಹೋಗೋದಕ್ಕಿಂತ ಯು ಹ್ಯಾವ್ ಎವ್ರಿಥಿಂಗ್ ಇನ್ ಯುವರ್ ಹ್ಯಾಂಡ್. ಅಂದರೆ ನಾವೆಲ್ನ ಕಾಮಿಕ್ಗೆ ಟರ್ನ್ ಮಾಡಿಕೊಟ್ಬಿಟ್ಟಿದ್ದಾರೆ, ನಾವೆಲ್ನ ಒಂದು ಪಿಕ್ಚರೈಸ್ಡ್ ಬುಕ್ ಆಗಿ ಟರ್ನ್ ಮಾಡಿಕೊಟ್ಬಿಟ್ಟಿದ್ದಾರೆ. ಸೊ ಇಟ್ ಬಿಕಮ್ಸ್ ವೆರಿ ಈಸಿ ವೆನ್ ಯು ಗೋ ಅಲಾಂಗ್ ವಿತ್ ಎ ಪ್ರೊಡಕ್ಷನ್ ಡಿಸೈನರ್. ಇವ್ರ ಕೆಲಸ ಎಲ್ಲೆಲ್ಲಿಗೆ ಬರುತ್ತೆ ಅಂತಂದರೆ, ಇವರು ಪ್ರೀ ಪ್ರೊಡಕ್ಷನಲ್ಲಿ ಇರ್ತಾರೆ. ಯಾಕೆಂದರೆ ನಿಮ್ಮ ಸ್ಕ್ರಿಪ್ಟನ್ನು ಇವರು ಕನ್ವರ್ಟ್ ಮಾಡ್ಕೊಳ್ಬೇಕು ಇಂಟು ವಿಜುವಲ್ ಮೀಡಿಯಮ್. ಸೊ ಪ್ರೀ ಪ್ರೊಡಕ್ಷನಲ್ಲಿ ಇರ್ತಾರೆ. ಅದಾದಮೇಲೆ ಪ್ರೊಡಕ್ಷನಲ್ಲೂ ಇರ್ತಾರೆ. ಯಾಕೆ ಪ್ರೊಡಕ್ಷನಲ್ಲಿ ಯಾಕೆ ಇರ್ತಾರೆ ಅಂದರೆ ಆ ವಿಜುವಲ್ ಮೀಡಿಯಮ್ ಏನಿದೆ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ ಅವರು. ಹಿಂಗೆ ಇದೆ ಈ ಥರದ್ದು ಬೇಕು, ಆ ಥರದ್ದು ಬೇಕು ಎಲ್ಲ ಹೇಳ್ತಾ ಹೋಗ್ತಾರೆ. ಸೊ ಇವ್ರ ಜೊತೆಗೆ ಕೆಲಸ ಮಾಡೋರು ಯಾರು? ಆರ್ಟ್ ಡೈರೆಕ್ಟರ್ ಜೊತೆಗೆ ಸೆಟ್ ಡೆಕೋರೇಟರ್ ವಿತ್ ಸಿನಿಮಾಟೋಗ್ರಾಫರ್ ಅಲಾಂಗ್ ವಿತ್ ದ ಇನ್ಸ್ಟ್ರಕ್ಷನ್ಸ್ ಆಫ್ ದ ಡೈರೆಕ್ಟರ್. ಇಷ್ಟು ನಡೀತಾ ಇರುತ್ತೆ. ಸೊ ಪ್ರೊಡಕ್ಷನ್ ಡಿಸೈನರ್ ಇರೋದ್ರಿಂದ ಪ್ರೊಡ್ಯೂಸರ್ಗೆ ಹೊರೆ ಕಮ್ಮಿ ಆಗುತ್ತೆ ಹೊರತು ಹೊರೆ ಜಾಸ್ತಿ ಆಗಲ್ಲ. ಸೊ ತುಂಬ ವೇರಿಯೇಷನಲ್ಲಿ, ತುಂಬ ಬಜೆಟಲ್ಲಿ ನಿಮಗೆ ಪ್ರೊಡಕ್ಷನ್ ಡಿಸೈನರ್ಗಳು ಸಿಗ್ತಾರೆ ಇವತ್ತಿನ ದಿನ. ಬಟ್ ಏನು ಅಂದರೆ 75% ಆಫ್ ದ ಪೀಪಲ್ ಇನ್ ಕನ್ನಡ ಇಂಡಸ್ಟ್ರಿ ನನ್ನ ಪ್ರಕಾರ ಆ್ಯಸ್ ಐ ಹ್ಯಾವ್ ಸೀನ್ ಪ್ರೊಡಕ್ಷನ್ ಡಿಸೈನರ್ನ ಇಟ್ಕೊಳ್ಳೋದಿಲ್ಲ. ಸೊ ಪ್ರೊಡಕ್ಷನ್ ಡಿಸೈನರ್ ಬಿಕಮ್ಸ್ ಮೋಸ್ಟ್ ಇಂಟಿಗ್ರಲ್ ಪಾರ್ಟ್ ಆಫ್ ಮೂವಿ ಮೇಕಿಂಗ್. ಸೊ ಅದನ್ನ ನಿಮಗೆ ಫಸ್ಟಿಂದನೇ ಒಬ್ಬ ಪ್ರೊಡಕ್ಷನ್ ಡಿಸೈನರು ಪ್ರೀ ಪ್ರೊಡಕ್ಷನ್ ಆ್ಯಂಡ್ ಪೋಸ್ಟ್ ಪ್ರೊಡಕ್ಷನ್ಗೂ ಹೆಲ್ಪ್ ಆಗ್ತಾರೆ ಇವರು. ಯಾಕೆಂದರೆ ಸಿನಿಮಾಟೋಗ್ರಾಫರು DIL ಕೂತ್ಕೊಂಡಾಗ್ಲೂ ಯಾವ ಫೀಲಿಗೆ ಕೊಡಬೇಕಾಗಿತ್ತು, ಏನು ಬರಬೇಕಾಗಿತ್ತು ಅನ್ನೋದೆಲ್ಲ ವಿಜುವಲ್ ಮೀಡಿಯಮಲ್ಲಿ ಆಗಲೇ ಇರುತ್ತೆ ರೆಡಿ. ಸೊ ಇಟ್ ಬಿಕಮ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಈ ಸಂಚಿಕೆಯಲ್ಲಿ ಪ್ರೊಡಕ್ಷನ್ ಡಿಸೈನ್ ಮತ್ತು ಪ್ರೊಡಕ್ಷನ್ ಡಿಸೈನರ್ ಮತ್ತು ಆ ಡಿಪಾರ್ಟ್ಮೆಂಟ್ ಬಗ್ಗೆ ಮಾತಾಡಿದೆ. ಮುಂದಿನ ಸಂಚಿಕೆಯಲ್ಲಿ ನಾನು ಆರ್ಟ್ ಡಿಪಾರ್ಟ್ಮೆಂಟ್ ಅಂದರೆ ಆರ್ಟ್ ಡೈರೆಕ್ಷನ್ ಬಗ್ಗೆ ಮಾತಾಡ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್.